ಸೂರ್ಯನನ್ನ ನೋಡೋದ್ರಿಂದ ನಿಮಗೆ ವಿಟಮಿನ್ ಡಿ ಸಿಗೋದಿಲ್ಲ. ಅದು ಕಣ್ಣುಗಳ ಮೂಲಕ ಬರೋದಿಲ್ಲ. ನಿಮ್ಮ ದೇಹವು ಮುಖ್ಯವಾಗಿ ನಿಮ್ಮ ಚರ್ಮದಿಂದ, ವಿಶೇಷವಾಗಿ ಸೊಂಟದ ಪ್ರದೇಶದ ಸುತ್ತಲೂ ವಿಟಮಿನ್ ಡಿ ಯನ್ನು ಉತ್ಪಾದಿಸುತ್ತದೆ. ನಿಮಗೆ ವಿಟಮಿನ್ ಡಿ ನೀಡುವುದು ಸೂರ್ಯನ ಬೆಳಕಲ್ಲ, ಆದರೆ ಸೂರ್ಯನ ಬೆಳಕು ನಿಮ್ಮ ಚರ್ಮವನ್ನು ಮುಟ್ಟಿದಾಗ ಅದು ನಿಮ್ಮ ದೇಹದೊಳಗೆ ಕೆಲವು ಪೋಷಕಾಂಶಗಳನ್ನು ಒಡೆಯುವ ಪ್ರಕ್ರಿಯೆಯನ್ನು ಪ್ರಚೋದಿಸುತ್ತದೆ ಮತ್ತು ಹೀಗೆ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ. ವಿಟಮಿನ್ ಡಿ ನೇರವಾಗಿ ಸೂರ್ಯನ ಬೆಳಕಿನಿಂದಲ್ಲ, ಬದಲಾಗಿ ನೆರಳಾತೀತ ಯುವಿ ಕಿರಣಗಳಿಂದ ಬರುತ್ತದೆ. ಯುವಿ ಕಿರಣಗಳು ನಿಮ್ಮ ಚರ್ಮಕ್ಕೆ ತಾಗಿದಾಗ ಅವು ನಿಮ್ಮ ದೇಹಕ್ಕೆ ವಿಟಮಿನ್ ಡಿ ತಯಾರಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಡಿ ಪಡೆಯಲು ನೀವು ಬೆತ್ತಲೆಯಾಗಿ ಕುಳಿತುಕೊಳ್ಳುವ ಅಗತ್ಯವಿಲ್ಲ. ನೀವು ಹಗುರ ತೂಕದ ಅಥವಾ ಹತ್ತಿ ಕುರ್ತಾ ಧರಿಸಿದ್ರೂ ಅದು ಬಣ್ಣದ್ದಾಗಿರಲಿ ಅಥವಾ ಬಿಳಿ ಬಣ್ಣದ್ದಾಗಿರಲಿ ಮತ್ತು ದೊಡ್ಡದಾದ, ಹಗುರವಾದ ಮತ್ತು ತೆಳ್ಳಗಿನ ವೆಸ್ಟ್ ಧರಿಸಿದ್ರೆ ಕೂಡ ಸಾಕು. ಆದ್ರೆ ನೀವು ಬಟ್ಟೆಗಳನ್ನು ಧರಿಸಬೇಕು ಮತ್ತೆ ನಿಮ್ಮ ಸೊಂಟವನ್ನು ಸೂರ್ಯನ ಕಡೆ ಇರಿಸಿ ಕೇವಲ 15 ನಿಮಿಷಗಳ ಕಾಲ ಕುಳಿತುಕೊಂಡ್ರೆ ಸಾಕು. ಅದು ತುಂಬಾ ಎಂದು ಅನಿಸುತ್ತದೆ, ಆದರೆ ಅದು ವಾಸ್ತವವಾಗಿ ತುಂಬಾ ಕಡಿಮೆ. ನೀವು ನಿಜವಾಗಿಯೂ ಒಂದು ವರ್ಷದಲ್ಲಿ ಎಷ್ಟು ದಿನಗಳು ಈ ರೀತಿ 15 ನಿಮಿಷಗಳ ಕಾಲ ಸೂರ್ಯನಲ್ಲಿ ಕುಳಿತಿದ್ದೀರಿ ಎಂದು ಯೋಚಿಸಿ. ಹೆಚ್ಚಿನ ಜನರು ಅದನ್ನು ಮಾಡೋದಿಲ್ಲ. ಭಾರತದಲ್ಲಿ ವಿಟಮಿನ್ ಡಿ ಕೊರತೆ ತುಂಬಾ ಸಾಮಾನ್ಯವಾಗಿದೆ. ನಾವು 10 ಜನರನ್ನ ಪರೀಕ್ಷಿಸಿದ್ರೆ ಅವರಲ್ಲಿ 8 ಜನರಿಗೆ ವಿಟಮಿನ್ ಡಿ ಕೊರತೆ ಇರುವ ಸಾಧ್ಯತೆ ಇರುತ್ತದೆ.